ಲೌಡೆ ಚಿನ್ನ ಬಂಗಾರ ದುಡ್ಡು ಎಲ್ಲ ಎಲ್ಲಿಟ್ಟಿದೆ ಹೇಳು ಈ ಮನೇಲಿ, ಇಲ್ಲ ಸಾಯ್ಸಾಕ್ಬಿಡ್ತೀನಿ, ಬೇಗ ಹೇಳು. ಮಿನ್ರಿ, ನಿನಗೆ ಈ ಮನೇಲಿ ಏನೇನ್ ಬೇಕೋ ಎಲ್ಲಾ ತಗೊಂಡ್ಬಿಡು. ದುಡ್ಡು ಚಿನ್ನ ಬಂಗಾರ ನಿನಗೆ ಏನ್ ಬೇಕೋ ಅದೆಲ್ಲ ತಗೋ. ಬೇಕಿದ್ರೆ ಮನೆ ಕೂಡ ನಿನ್ನ ಹೆಸರಿಗೆ ಬರ್ಕೊಡ್ತೀನಿ, ಆದ್ರೆ ಇವಳಿಗೆ ಮಾತ್ರ ಏನು ಮಾಡ್ಬೇಡ ಪ್ಲೀಸ್. ವಾ ನಿನ್ ಗಂಡನ್ಗೆ ನಿನ್ ಮೇಲೆ ಎಷ್ಟೊಂದು ಪ್ರೀತಿ ನೋಡು. ಲವಡ ಪ್ರೀತಿ. 10 ನಿಮಿಷದಲ್ಲಿ ನನ್ನ ಹೆಂಡತಿ ಮಾರ್ಕೆಟ್ ಇಂದ ಬರ್ತಾಳೆ, ಇವಳು ಪಕ್ಕದ ಮನೆ ನೋಡ್ಕೊಂಡು ಬೇಗ ಬಿಟ್ಕೊಳ್ಸೋ. ಡಿಪ್ರೆಷನ್. हाइड्रोजन, हीलियम, लिथियम, बेरिलियम, बोरान, कार्बन, नाइट्रोजन, ऑक्सीजन, फ्लोरीन, नियान, सोडियम, मैग्नीशियम, एल्यूमिनियम, सिलिकॉन, फास्फोरस, सल्फर. रामा, श्रुति, रानी, श्रावणी, त्रेसा, वसंत, रेखा, सूर्यका, शिरीष, कृष्णवेणी, कुसुमा, समंता, स्वाति, सोरಮ್ಮ, अपलಮ್ಮ. ನನ್ನ ಗಾಡಿಗೆ ಹೆಂಗ ಹಾಸಿ ಹೋಗಿ ಹಂಗ ಸರಳ ಮಾಡಿಸ್ಕೊಡ, ಇರ್ಲಿಕ್ಕ ನಿಮ್ ಮನಿಗೆ ಬರ್ತಾನ ನೋಡ. ಅಕ್ಕ ಗಾಡಿ ಹೊಡಿಯಾಕ ಬರ್ಲಿಕ್ಕಂದ್ರ ಮನ್ಯಾಗ ಕಸ ಹೊಡಿಬೇಕ್ರಿ, ಇಲ್ಲ ಬಾಂಡೆ ತಿಕ್ಬೇಕ್ರಿ, ಇರ್ಲಿಕ್ಕ ಗಾಡಿ ಹೊಡಿಬಾರ್ದ್ರಿ. ನನಗೇನು ಹೇಳ್ಬೇಡ, ಸರಳ ನನ್ನ ಗಾಡಿ ಮಾಡಿಸ್ಕೊಡ, ಇರ್ಲಿಕ್ಕ ನಮ್ಮ ಅಪ್ಪನ ಕರ್ಕೊಂಡ್ ಬರ್ತಾನ. ಮತ್ತ ನನಗ್ ನಮ್ಮ ಅಪ್ಪ ಇಲ್ಲನ ಮಗಳ, ನಮ್ಮ ಅಪ್ಪ ಆಗಿನ ಕಾಲದಾಗ 10 ಹಾಫ್ ಮಾಡ್ರ ಮಾಡಿದಾನ. ನೀ ಏನಾರ ನನ್ ಗಾಡಿ ಮಾಡಿಸ್ಕೊಡ್ಲಿಲ್ಲ ಅಂದ್ರ ನಿನ್ ಗಾಡಿ ಓದ ತಿಪ್ಪ್ಯಾಗ ಹೋಗಿತ್ತನ. ಓಹೋ, ಮುನ್ಸಿಪಾಲ್ಟಿ ಕೆಲಸ ಮಾಡ್ತೀರಿ ನೀವು? 4 ದಿವಸ ಆತ ಮನಿ ಮುಂದೊಂದ್ ಬೆಕ್ಸ್ ಆತದ್ ನೋಡ್ರಿ, ಒಯ್ ಬರ್ರಿ ಅದನ್ನ. ನಮ್ಮ ಅಪ್ಪ ಪೊಲೀಸ್ ಅದಾನ, ಈಗ ಹೇಳತ್ತನ್ನ ಬಸ್ಯಾ. ನಮ್ಮ ದೋಸ್ತ ಲಾಯರ್ ಅದಾನ, ಕರ್ಕೊಂಡ್ ಬರ್ಲಿನ ಸದ್ದ ಬರ್ತಾನ. ಮತ್ತ ಏನ್ ಹಗ ಬಂದು ಬಾರ ಹಗಲ್ ಬಾರ ಸೂರ ಲೇ ಹೆಣಗ ಹಗಲ್ ಬಾರಲೇ ನನ್ನ ಮನೆ ಬಸ್ಯಾ. ಈಗ ಹೇಳತ್ತನ ನಿಮ್ ಮನಿ ಮುಂದ ಕಸ್ಬರ್ಗಿನ ತಗೊಂಡ್ ಬರ್ತಾನ. ಮತ್ತ ಓಹೋ, ಮುಂಜಾನೆ ಅದ್ಕೂಲೆ ಕಸ ಹೊಡಿತೀರೇನ್ರಿ ನೀವು? ಹಂಗಾದ್ರ ಮುನ್ಸಿಪಾಲ್ಟಿ ಕೆಲಸ ಮಾಡ್ತೀರಿ ಅಂದಂಗ ಆತ್ರಿ ನೀವು. ಹಲೋ ಮಚ್ಚ, ಹೇಳು ಮಚ್ಚ, ನನಗ್ ಒಂದ್ ಡೌಟ್ ಇದೆ, ಕೇಳ್ತೀನಿ, ಹೇಳ್ತೀಯಾ? ಹೇಳು ಮಚ್ಚ, ಮನುಷ್ಯ ಬಿಯರ್ ಕುಡಿದ್ರೆ ಬದುಕ್ತಾನ ಅಥವಾ ನೀರ್ ಕುಡಿದ್ರೆ ಬದುಕ್ತಾನ? ಅಷ್ಟು ಗೊತ್ತಾಗಲ್ವೇನೋ. ಬಿಯರ್ ಕುಡಿದ್ರೆ ಬದುಕ್ತಾನ ಮಚ್ಚ. 2ನೇ ಕ್ವಶನ್ ಮಚ್ಚ, ಹುಡುಗರು ಹುಡುಗಿಯರ ಹಿಂದೆ ಹೋಗ್ಬೇಕಾ ಅಥವಾ ಗುರಿ ಹಿಂದೆ ಹೋಗ್ಬೇಕಾ? ಸಿಂಪಲ್ ಕಣೋ, ಗುರಿ ಹಿಂದೆ ಹೋಗೋ ಹುಡುಗಿಯರ ಹಿಂದೆ ಹೋಗ್ಬೇಕು ಮಚ್ಚ. ಲಾಸ್ಟ್ ಕ್ವಶನ್ ತುಂಬಾ ತಪ್ಪಾಗಿರುತ್ತೆ, ಆಯ್ತಾ? ಕೇಳು ಮಚ್ಚ, 1+1 ಎಷ್ಟು ಹೇಳು? 1 ಮಚ್ಚ. ಅದಂಗೆ ಮಚ್ಚ, ತುಂಬಾ ಟೆನ್ಷನ್ ತಗೊಂಡು ಯೋಚನೆ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಮಚ್ಚ. ಅದಕ್ಕೋಸ್ಕರ ಕ್ವಶನ್ಗೆ ಕ್ವಶನ್ ಆನ್ಸರ್ ಬರಿಬೇಕು ಮಚ್ಚ. ನೀನ್ ತುಂಬಾ ಟ್ಯಾಲೆಂಟು ಮಚ್ಚ, ನನಗೊಂದು ಆಸೆ, ನಿನ್ ಜೊತೆ ಒಂದ್ ಟೀ ಕುಡಿಬೇಕು ಅಂತ, ಬರ್ತೀಯಾ? ಸಾರಿ ಮಚ್ಚ, LKG ಬೋರ್ಡ್ ಎಕ್ಸಾಮ್ ಹತ್ರ ಬರ್ತಾ ಇದೆ, ಓದ್ಕೊಳ್ಬೇಕು. ತಾತ, ಯಾರು ನೀನು ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ಯಾ? ರೆಡ್ ಕಾರ್ಡ್ ಹೊಸ ಕಳಿದ್ಯಾ? ಓಂ ಶಕ್ತಿನಾ? ಹುಡುಕೆ ಶಾಂಟ ತಾತ, ಸಾರಿ ಶಾಂಟ ತಾತ, ಕೊಡೋ ನನ್ ಗಿಫ್ಟ್. ಫಸ್ಟ್ ನಂಗೆ ಜಿಂಗಲ್ ಬೆಲ್ ಸಾಂಗ್ ಆಡು. ಜಾಂಗ್ರಿ ಬೆಲ್ಲ ಜಾಂಗ್ರಿ ಬೆಲ್ಲ ಜಾಂಗ್ರಿ ಬೆಲ್ಲ ಅಲ್ಲ, ಶಾಂಟ ತಾತ ಬರ್ತಾನಲ್ಲ, ಗಿಫ್ಟ್ ಕೊಡ್ತಾನಲ್ಲ. ಜಿಂಗಲ್ ಬೆಲ್ ಅದು ಜಿಂಗ್ರಿ ಬೆಲ್ಲ ಅಲ್ಲ, ಅದು ನನ್ ಶಾಂಟ ತಾತ ಅಲ್ಲ, ಬೋಸುಡಿಕೆ ಬಳಿ ನಿನ್ನೆ. ಏ ಬೇವರ್ಸಿ ಬೈಲಿ. ಯಾರ್ ಬೇವರ್ಸಿ? ನೀನ್ ಗಣೋ ಬೇವರ್ಸಿ. ನಮ್ಮ ಹುಡುಗಂಗೇನೋ ಅರ್ಥ ಆಗ್ದರೆ ಭಾಷೆ ಬೈದಂತೆ, ಏನಂತ ಬೈದು? ನನ್ನ ನಿಮ್ಮಮ್ಮನೋಯ್ ಹಾ ಅಂದೆ ಅಷ್ಟೇ. ಮಚ್ಚ ಬೋರ್ ಹೊಡಿತಿದೆ, ಯಾವ್ದಾರ ಒಂದ್ ಸ್ಟೋರಿ ಹೇಳ. ಸ್ಟೋರಿನಾ? ಕೇಳಿಸ್ಕೊ. ಒಂದೂರಲ್ಲಿ ಒಬ್ಬ ರಾಜ ಇದ್ನಂತೆ. ಅವ್ನ್ ಬೀಜ ಇಸ್ಕೊಂಡ್ ಸತ್ತೋದಂತೆ. ತುಕ್ಕಳಿ ಸ್ಟೋರಿ ಅಲ್ಲ, ಅದರ ಡಿಫ್ರೆಂಟ್ ಆಗಿರೋದು ಹೇಳು. ಯಾವ್ದಾರು ಡಿಫ್ರೆಂಟಾ? ಹೇಳ್ತೀನಿ ಕೇಳಿಸ್ಕೊ. ಈ ಸ್ಟೋರಿ ಹೆಸರು ಸೈಕ್ ಸ್ಟೋರಿ ಅಂತ. ಒಂದೂರಲ್ಲಿ ಒಬ್ಬ ಮೂಗ ಮಾಡಿ ಒಬ್ಳು ಕಿವಿಡಿ ತುಂಬಾ ಒಬ್ರನ್ನೊಬ್ರನ್ನ ಪ್ರೀತಿಸ್ತಾ ಇರ್ತಾರೆ. ಮೂಗ ಸೂಪರ್ ಆಗಿ ಆಡಾಡ್ತಾ ಇರ್ತಾನೆ. ಮೂಗ ಹೆಂಗ ಆಡಾಡ್ತಾನೆ? ಲವ್, ನೀನ್ ಸುಮ್ನೆ ಕೇಳಿಸ್ಕೊಳ. ಮೂಗ ಯಾವಾಗ ಆಡಾಡ್ತಾನೋ ಕಿವಿಡಿ ಅದನ್ನ ಕೇಳಿಸ್ಕೊಂಡು ಓಡ್ ಬರ್ತಾಳೆ. ಕಿವುಡಿ ಹೆಂಗೋ ಕೇಳಿಸ್ಕೊಂತಾಳೆ? ಲವ್, ನೀನ್ ಸುಮ್ನೆ ಸ್ಟೋರಿ ಕೇಳಿಸ್ಕೊಳ. ಲವ್, ಒಂದ್ ದಿವಸ ಹಿಂಗೆ ಮೂಗ ಆಡ್ತಾ ಇರ್ತಾನೆ, ಕಿವಿಡಿ ಕೇಳಿಸ್ಕೊತಾ ಇರ್ತಾಳೆ. ಇಬ್ರು ಪ್ರೇಮದಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ಅದನ್ನ ಕಣ್ ಕಾಣಿಸ್ತಾ ಇರೋ ಒಬ್ಬ ತಾತ ನೋಡ್ಬಿಡ್ತಾನೆ. ನೋಡಿ ಓಡೋಗಿ ಹುಡುಗಿಯವರ ಅಪ್ಪಂಗ್ ವಿಷಯ ಹೇಳ್ತಾನೆ. ಪಾಪ ಆಕ್ಸಿಡೆಂಟ್ ಇಂದ 2 ಕಾಲು ಕಳ್ಕೊಂಡಿರೋ ಹುಡುಗಿಯವರಪ್ಪ ವೀಲ್ ಚೇರ್ ಇಂದ ಎದ್ದು ಸೈಕಲ್ ತಗೊಂಡು ಗಾಡಿ ಕಿಕ್ ಹೊಡ್ದು ಕುದುರೆ ಮೇಲೆ ಟುಡುಕ್ ಅಂತ ಅವ್ರಿರೋ ಪ್ಲೇಸ್ ಬರ್ತಾನೆ. ಅವ್ರಿಬ್ರು ಒಟ್ಟಿಗೆ ಇರೋದ್ ನೋಡಿ ಕೋಪದಿಂದ ಚಾಕು ತೆಗೆದು ಡಿಶ್ಯಾ ಅಂತ ಶೂಟ್ ಮಾಡ್ತಾನೆ. ಆಗ ಬಿಲ್ಲು ಬಾಣ ಹೋಗ್ಬಿಟ್ಟು ಹುಡುಗನ್ ಎದೆಗ್ ಬಿದ್ಬಿಡುತ್ತೆ. ಹುಡುಗಿ ಸತ್ತೋಯ್ತಾಳೆ. ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ. ಗಾಡಿ ತಗೊಳ್ಳೋ. ಹೋಗಲ್ಲ, ಈ ಚಳಿಲಿ ಆಗಲ್ಲ ನನ್ ಕೈ. ನನಗ್ ಚಳಿ ಆಗ್ತಿಲ್ಲ, ನಾನೇ ಪ್ರಾಣಿ, ನನ್ನ ಕೈಲೂ ಆಗಲ್ಲ. 10 ನಿಮಿಷ ಎಣ್ಣೆ ಅಂಗಡಿ ಮುಚ್ತಾರೆ. ಹೌದಾ? ನಡಿ 15 minutes later. ಚಳಿ ಆಗ್ತಿದ್ಯಾ ಮಚ್ಚ? ಅವನ ಮಂಚಳಿ
ಹಲೋ, ಜ್ಯೋತಿಷ್ ಅವ್ರ ಹತ್ರ ಇರುತ್ತೆ ಕೌಡೆ, ಹಾಲ್ಗೂ ಮತ್ತೆ ಅಡ್ಗೆ ಮನೆಗೂ ಮಧ್ಯ ಇರುತ್ತೆ ಗೋಡೆ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಲೌಡೆ. ಸೇಮ್ ಟು ಮಚ್ಚ. ಆಮೇಲೆ ಮಾಡ್ತೀನಿ, ಮನೇಲಿದ್ದೀನಿ. ಹಲೋ, ಎಲ್ಲಿದ್ಯಾ? ಮನೆ. ಏನ್ ಮಾಡ್ತಿದ್ಯಾ? ಯಾಕೋ ಒಂಥರ ಹೆವಿ ಸುಸ್ತು ಮಗ. ಕೈ ಕೆಲ್ಸ ಮಾಡದ್ನ ಬಿಡು ಫಸ್ಟ್. ನನ್ನೇ ನೀನ್ ಅನ್ಕೊಂಡಿದ್ಯಾ ಯಾವಾಗ್ಲೂ ಅದನ್ನೇ ಮಾಡಕ್ಕೆ? ಅವನ ಹತ್ರ ಐತೆ ನಾನ್ ಮಾಡ್ಕಂತೀನಿ, ನಿನ್ ಹತ್ರ ಇಲ್ಲ ಅಂದ್ರೆ ನೀನ್ ಮಾಡ್ಕೊಂಬೇಡ. ಎಷ್ಟು ಉರ್ಸ್ತಾವ್ರು ಆ ಭಗವತ್ನ ನೋಡಿದ್ರೆ. 2 ತಿಂಗಳಿಂದ ಜಿಮ್ಗೆ ಹೋಯ್ತಾ ಇದೀನಿ ಮಚ್ಚ. ಇರೋ ಬರೋ ಮಿಷಿನ್ ಎಲ್ಲ ಅಳ್ಳಾಡ್ಸ್ಬಿಡ್ತೀನಿ, ಆದ್ರೂ ಬಾಡಿ ಆಯ್ತಾ ಇಲ್ಲ. ಮನೆಗ್ ಬಂದ್ ನಿನ್ ಮಿಷಿನ್ ಅಲ್ಲಾಡ್ಸ್ಬಿಡ್ತೀಯಲ್ಲ ಅದು. ಹಲೋ ಮಚ್ಚ, ಚಳಿಲಿ ಹುಡುಗಿರ್ ಫುಲ್ ಎಂಜಾಯ್. ಯಾಕಂದ್ರೆ ಇಷ್ಟಿಷ್ಟೇ ಇರ್ತಾರೆ, ಬೆಡ್ಶೀಟ್ ಒಳಗಡೆ ಆರಾಮಾಗಿ ಫಿಟ್ ಆಗ್ಬಿಡ್ತಾರೆ. ನಮ್ದೇ ರೋದ್ನೆ, ತಲೆ ಹೊಚ್ಕೊಂಡ್ರೆ ಕಾಲ್ ಆಚೆ ಬರುತ್ತೆ, ಕಾಲ್ ಹೊಚ್ಕೊಂಡ್ರೆ ತಲೆ ಆಚೆ ಬರುತ್ತೆ, ಇಲ್ಲ 2 ಹೊಚ್ಕೊಂಡ್ರೆ ಸೈಡ್ ಸೊಂಟ ಆಚೆ ಬರುತ್ತೆ. ಫುಲ್ ರಾತ್ರಿ ಗಾಳಿ ಇಲ್ಲಿಂದ ಬತ್ತೈತೆ ಅನ್ನೋದ್ರಲ್ಲೇ ಹೋಗ್ಬಿಡುತ್ತೆ. ನಿಮ್ಮೆ ನಾಣೆಗೂ ಹೇಳ್ತಾ ಇದೀನಿ, ಎಲ್ಲಾ ಕಡೆ ಕವರ್ ಮಾಡಾದ್ಮೇಲೂ ಗಾಳಿ ಬರುತ್ತೆ ಗುರು. ಹಲೋ ಹಲೋ ಮಚ್ಚ, ನಮ್ ತಮ್ಮ ಒಂದ್ ನಾಯಿ ಮರಿ ತಂದವನೆ. ಅದು ಹೆಣ್ಣ ಗಂಡ ಅಂತ ಹೆಂಗ್ ಮಚ್ಚ ಕಂಡಿಡಿಯೋದು? ಅದೇವಿ ಈಸಿ ಮಚ್ಚ, ಒಂದ್ ಕಲ್ ತಗೋ, ಅದು ಕೊಡಿ. ಅವನು ಓಡೋದ ಅಂದ್ರೆ ಅದು ಗಂಡು, ಅವಳು ಓಡೋದ್ಲು ಅಂದ್ರೆ ಅದು ಹೆಣ್ಣು. ನನ್ನಲ್ಲಿ ನಿಮ್ಗೆ ಯಾಕಿಷ್ಟು ದ್ವೇಷ? ಮಗು, ಆ ದೇವ್ರ ಹೆಸರಲ್ಲಿ ಬಡ ಸ್ವಾಮಿಗ್ 101 ರೂಪಾಯಿ ದಾನ ಮಾಡು. 7 ಜನ್ಮದ್ ಪುಣ್ಯ ಬರುತ್ತೆ ಕಣಪ್ಪ. ನೀವು ಡೋಂಗಿ ಬಾಬಾ ಅಲ್ಲ ಅಂತ ನಾನೇ ನಂಬ್ಲಿ. ಓ ಹಾಗಾ? ಸರಿ, ಯಾವ ಪ್ರಶ್ನೆ ಬೇಕಾದ್ರೂ ಕೇಳು ಮಗು. ವಾಟ್ ಈಸ್ ಫೋಟೋಸಿಂಥಸಿಸ್? ಇಟ್ನಲ್ಲಪ್ಪ ಗೌತಣ, ನಿನ್ ಭವಿಷ್ಯ ತುಂಬಾ ಚೆನ್ನಾಗಿದೆ ಮಗು. ಚೆನ್ನಾಗ್ ಓದು, ನಾನ್ ಬರ್ತೀನಿ. ಅಲ್ಲ ಮಚ್ಚ, ನಾವು ಚಿಕ್ಕವರಿರ್ಬೇಕಾದ್ರೆ ನಮ್ಗಿಂತ ದೊಡ್ಡವ್ರಿಗೆ ಮದ್ವೆ ಆಯ್ತಿತ್ತು. ನಾವು ದೊಡ್ಡವರಾದ್ಮೇಲೆ ನಮ್ಗಿಂತ ಚಿಕ್ಕವ್ರಿಗೆ ಮದ್ವೆ ಆಯ್ತಾಯ್ತಲ್ಲ. ಇದನ್ನೆಲ್ಲಾ ನೋಡ್ಕೊಂಡು ನಮ್ಮೂರ್ ಚಿಲ್ದೇರಿ ಪಡ್ತಾರಿಗೆಲ್ಲ ನಮ್ ಪಕ್ಕದಲ್ಲೇ ಕುತ್ಕೊಂಡು ಅನ್ನನ್ನು ಕೇಳಿಸೋದಿಲ್ಲ ಅಂತ ಅಂದ್ಬಿಟ್ಟು ಇವ್ನ್ ಗಂಡ್ಸೋ ಹೆಂಗ್ಸೋ ಅಂತ ನನ್ ಮುಂದೆನೆ ಮಾತಾಡ್ತಾರಲ್ಲ. ಹಲೋ, ಏನ್ ಮಾಮ್, ಎಲ್ಲಿ? ಹಿಂಗೆ ಹಾಸ್ಪಿಟ್ಲ್ ಬಂದಿದ್ದೆ. ಹಾಸ್ಪಿಟ್ಲ? ಯಾಕೆ, ಯಾವ ಬೀದಿನೇ ಕಡಿತು? ಯಾವ ಬೀದಿ ನಾಯಿ ಕರ್ದಿಲ್ಲ, ಅದ್ ಬಿಡು. ಕೇಳಿಲ್ಲ, ನಾನು ಹಿಂದೆ ಒಬ್ಬ ಪೇಷಂಟ್ ಮಲ್ಕೊಂಡವನೆ ಕಾಲ್ ಮುರ್ಕೊಂಡು. ನನಗ್ ಸುಮ್ನೆ ಬೋರ್ ಹಿಡಿತೈತೆ ಅಂತ ಅವ್ರ ಹತ್ರ ಹೋಗ್ಬಿಟ್ಟು ಕೇಳಿದೆ, ಏನ್ ಬ್ರೋ ಕಾಲ್ ಹೆಂಗ್ ಮುರ್ಕೊಂಡ್ರಿ ಅಂತ. ಹೆಂಗ್ ಮುರ್ಕೊಂಡಂತೆ? ಇಲ್ಲ ಹಾಸ್ಪಿಟ್ಲ್ ಪಕ್ಕದ ಒಂದ್ ಗ್ರೌಂಡ್ ಐತೆ, ಅಲ್ಲಿ ಕ್ರಿಕೆಟ್ ಆಡ್ಬೇಕಾರೆ ಬ್ಯಾಟ್ ನ ಬಾಲ್ ಹೊಡೆದ್ ಬಿಟ್ಬಿಟ್ಟು ಅವ್ನ್ ಕಾಲ್ ಹೊಡ್ಕೊಂಡ್ಬಿಟ್ಟವ್ನೆ. ಇವತ್ ಬೆಳಗ್ಗೆ ಅಂತ ಆಗಿದ್ದು, ಅವ್ರ ಫ್ರೆಂಡ್ಸ್ ಅವ್ನ ಹಾಸ್ಪಿಟಲ್ ಸೇರ್ಸ್ಬಿಟ್ಟು ಹೋಗಲ್ ಕ್ರಿಕೆಟ್ ಆಡ್ತವ್ರೆ. ಯಾರೋ ಚಪ್ರಿ ಫ್ರೆಂಡ್ಸ್. ಅದ್ ಬಿಡು, ಇನ್ನೊಬ್ಬ ಇವಾಗ ಬಂದ್ಬಿಟ್ಟು ಮಾಮ್ ಬಾಲಿಂಗ್ ಮಾಡ್ತಾ ಇದೀನಿ, ಹೆವಿ ಸುಸ್ತಾಯ್ತಿದೆ, ಗ್ಲೂಕೋಸ್ ಬೇಕು ಅನ್ಬಿಟ್ಟು ಅವ್ನಿಗೆ ಚುಚ್ಚಿರೋ ಗ್ಲೂಕೋಸ್ ನ ತೆಂಕೊಂಡು ಹೋಗ್ಬಿಟ್ಟ. ಎಷ್ಟು ಉರ್ಸ್ತಾವ್ರು ಆ ಭಗವತ್ನ ನೋಡಿದ್ರೆ. ಅದ್ ಬಿಡು, ಇನ್ನೊಬ್ಬ ಈಗ ಬಂದ್ಬಿಟ್ಟು ಮತ್ತೆ ಮಚ್ಚ ಒಬ್ಬ ಪ್ಲೇಯರ್ ಕಮ್ಮಿ ಅವನೇ, ನೀನ್ ಇವಾಗ ಡಿಸ್ಚಾರ್ಜ್ ಮಾಡ್ತಾರ ಕೇಳು ಅಂತವನೆ. ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ಇನ್ಸ್ಟಾವೇ ನಮ್ಮ ತಾಯಿ ತಂದೆ, ವಾಟ್ಸಪ್ಪೇ ನಮ್ಮ ಬಂಧು ಬಳಗ, ಫೇಸ್ಬುಕ್ ಬಿಟ್ಟು ಬುಕ್ಕು ಹಿಡಿದರೆ ನೆಚ್ಚನ ಪರಮಾತ್ಮನು. ಮಾಮ್, ಒಂದ್ ತಿಂಗಳು ಟೈಮ್ ಕೊಡು ಮಾಮ್, ನಿನ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. 1 ತಿಂಗಳೆಲ್ಲ ಆಗಲ್ಲ, 30 ದಿವಸ ಕೊಡ್ತೀನಿ. ಅಷ್ಟ್ರೊಳಗಡೆ ನನ್ ದುಡ್ಡು ವಾಪಸ್ ಬಂದ್ಬಿಡಬೇಕು, ಇಲ್ಲ ಅಂದ್ರೆ ಕಥೆನೇ ಬೇರೆ. ನಿನಗಿನ್ನೂ ನನ್ ಬಗ್ಗೆ ಗೊತ್ತಿಲ್ಲ, ನಮ್ ಹುಡ್ಗನ್ ಕೈ ಕೊಡ್ತೀನಿ, ಹೇಳ್ತಾನೆ ಕೇಳು. ಲೇ, ಅಣ್ಣನ್ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ಹೇಳು. ಅಣ್ಣಂಗೆ ಹೆವಿ ಆಟಿಟ್ಯೂಡ್. ಅವ್ರ ಅಮ್ಮನ್ ಹೊಟ್ಟೆಲಿ ಜಾಗನೇ ಸಾಲ್ತಿಲ್ಲ ಅಂತ 9 ತಿಂಗಳಿಗೆ ಆಚೆ ಬಂದ್ಬಿಟ್ಟ. ಮತ್ತೆ ಅವ್ರ ಅಪ್ಪ ಅಮ್ಮ ಏನೋ ಅಂದ್ರು ಅಂತ ಒಂದೇ ವಿಷಯಕ್ಕೆ ಹುಟ್ಟಿ 2 ವರ್ಷ ಆದ್ರೂ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿರ್ಲಿಲ್ಲ. ಮತ್ತೆ ಅಣ್ಣಂಗೆ ಈಗ ಯಾವ ತರ ಅಂದ್ರೆ, ಮದ್ವೆ ಆಗ್ಬೇಕಾದ್ರೆ ಅವ್ರ ಸ್ವಂತ ಅಪ್ಪ ಅಮ್ಮನು ಕರ್ದಿರ್ಲಿಲ್ಲ. ಯಾಕೆ, ಏನಾಗಿತ್ತು? ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಮದ್ವೆ ಆಗ್ಬೇಕಾದ್ರೆ ಇವ್ನ ಕರ್ದಿರ್ಲಿಲ್ಲ ಅಂತ. ಎಷ್ಟು ಉರ್ಸ್ತಾವ್ರು ಆ ಭಗವತ್ನ ನೋಡಿದ್ರೆ. ಮತ್ತೆ ಅಣ್ಣಂಗೆ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಫೋನ್ ಮಾಡ್ತಾರೆ, ನಿಮ್ ಪ್ಲಾನ್ ಆಗೋಗಿದೆ, ರೀಚಾರ್ಜ್ ಮಾಡಿಸ್ಕೊಳ್ಳಿ ಅಂತ. ಮತ್ತೆ ಅದೇ ಹೇಳು, ಲಿಂಕು ಎಲ್ಲಿವರೆಗೂ ಲಿಂಕ್ ಇದ್ದೀನಿ ಅಂತ. ಅಣ್ಣಂಗೆ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅವ್ರಿಗೂ ಲಿಂಕ್ ಇದೆ. ಹೌದಾ? ನಾನು ಯಾವಾಗ ನೋಡೇ ಇಲ್ಲ. ಅಣ್ಣ ಯಾವ್ದೇ ಅಂಗಡಿಲಿ ಫೋನ್ ಪೇ ದುಡ್ಡು ಹಾಕಿದ್ರು ಸುದೀಪ್ ಸರ್ ಬಂದ್ಬಿಟ್ಟು ಹೇಳ್ತಾರೆ, ಪೇಮೆಂಟ್ ರಿಸೀವ್ ಆಗಿದೆ, ಥ್ಯಾಂಕ್ ಯು ಬಾಸ್ ಅಂತ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಮತ್ತೆ ಅಣ್ಣ ಉಪವಾಸ ಇರ್ಬೇಡ್ದಂತ ಗೌರ್ಮೆಂಟ್ ಅವರೇ ಎದ್ರಕೊಂಡವ್ರಿಗೆ ಊಟ ಕಳಿಸ್ತಾರೆ, BPL ಕಾರ್ಡ್ ರೇಷನ್ ಅಂಗಡಿಲಿ. ಒಂದೊಂದಲ್ಲ ಆ ರೆಕಾರ್ಡಿಂಗ್ ಏನ್ ಸಿಗ್ತದೋ ಆ ಭಗವತ್ ಗೊತ್ತು. ಗೈಸ್, ಜಗತ್ತಲ್ಲೇ ಬೆಸ್ಟ್ ಕಪಲ್ಸ್ ಯಾರು ಗೊತ್ತಾ? ನಾನು ನನ್ನ ಮೊಬೈಲು. ಇಲ್ಲಿವರೆಗೂ ಒಬ್ರಿನೊಬ್ರು ಬಿಟ್ಟು ಇರೋದೇ ಇಲ್ಲ. ಬ್ರೇಕಪ್ ಇರ್ಲಿ, ಇಲ್ಲಿವರೆಗ ಜಗಳನೇ ಆಡಿಲ್ಲ. ಹಲೋ, ಏನ್ ಹೇಳ್ಬಚ್ಚ? ನಿನ್ನ ಕಣ್ಣ ಮುಂದೆ ನಾನು ಜಲ್ದಿ ಸತ್ತು ಮುಂದೆ ನಿನ್ನ ಜೀತದಾಳಾಗಿ ಬುಟ್ಟಿ ಕೊಟ್ಟು ತಿರುಗುತ್ತೀನಿ, ಋಣ ಮುಟ್ಟಿಸುತ್ತೀನಿ. ಗೆಳೆಯ ಕುಚಿಪು ಗೆಳೆಯ, ಆಗ ನೀನೆ ಒಡೆಯ, ನಾನು ಗೆಳೆಯ.
ಏನು ನನ್ ಪೋತಿಗೂ ಕಂಡ ಜಾಸ್ತಿ ನಾಟಕ ಮಾಡ್ಬೇಡ, ಸುಮ್ನೆ ಮುಟ್ಟಿದ್ಕೆ ಹಿಂಗಾಡ್ತೀಯಲ್ಲೋ. ತವ ಕೊಳ್ತೀನಿ ಬಿದ್ಕೋ. ಮುಟ್ಟಿದ್ದು ಹಲೋ, ಎಲ್ಲಿ? ಇಲ್ಲೇ ಆಚೆ ಬಂದ ಹೇಳ ಏನಾಯ್ತು? 31ನೇ ತಾರೀಕು ಡಿಸೆಂಬರ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಸುತ್ತಾಡಕ್ ಹೋಯ್ತಾ ಇದೀವಿ. ನೀನು ಬತ್ತೀಯಾ? ಓ ಮಾಮ್, ನಾನು ಬರ್ತೀನಿ. ಸರಿ, ಎಲ್ಲೋಯ್ತಾ ಇರೋದು? 2026ಕ್ಕೆ. ಹಲೋ, ಹಾ ಹೇಳು ಮಚ ಹೊರಗಡೆ ಬಂದಿದ್ದೆ, ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಪ್ರಾಬ್ಲಮ್ ಏನಾಯ್ತಾ? ಅಮೌಂಟ್ ಸ್ವಲ್ಪ ಶಾರ್ಟೇಜ್ ಆಗ್ಬಿಟ್ಟಿದೆಯಲ್ಲ, ಅಷ್ಟೇನಾ? ಇಷ್ಟು? ಅದು 999 ಅಷ್ಟೇ ಮಚ. ಟೋಟಲ್